Welcome to Vidyapita Study Center. So we are going to start new batch for land survey. So ಯಾರಾದರೂ ಲ್ಯಾಂಡ್ ಸರ್ವೆಗೆ ಪ್ರಿಪೇರ್ ಆಗ್ತಿದ್ರೆ ಸೊ ಆಲ್ರೆಡಿ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಡೀಟೇಲ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಟೆಸ್ಟ್ ಸೀರೀಸ್ ಎಲ್ಲ ಟಾಪಿಕ್ಸ್ ಸಿಲೆಬಸ್ ಪ್ರಕಾರ ಈಚ್ ಮಾಡ್ಯೂಲ್ನ ಡಿಸ್ಕಷನ್ ಮಾಡ್ತೀವಿ. ಸೊ ಫಾರ್ ಮೋರ್ ಇನ್ಫಾರ್ಮೇಷನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇವತ್ತಿನ ಟಾಪಿಕ್ನಲ್ಲಿ ನಾವು ಸೀಕ್ವೆನ್ಸ್ ಮಾಡ್ಯೂಲ್ ನಂಬರ್ 3 ಸೀಕ್ವೆನ್ಸ್ ಅನ್ನೋ ಟಾಪಿಕ್ನ ಡಿಸ್ಕಷನ್ ಮಾಡೋಣ. ಸೀಕ್ವೆನ್ಸ್ ಏನು ನಿಮ್ಮ ಸಿಲೆಬಸ್ಸಲ್ಲಿದೆ ಅಂದರೆ ಡೆಫಿನೇಷನ್ ಅಂದರೆ ಸೀಕ್ವೆನ್ಸ್ ಅಂದರೆ ಏನು, ಸೀರೀಸ್ ಅಂದರೆ ಏನು, ಮತ್ತು ಮೀನಿಂಗ್ ಆಫ್ ಸ್ಪೆಸಿಫೈಡ್ ಟರ್ಮ್ಸ್ AP ಅರ್ಥಮೆಟಿಕ್ ಪ್ರೋಗ್ರೆಷನ್, ಜಾಮಿಟ್ರಿಕ್ ಪ್ರೋಗ್ರೆಷನ್ ಮತ್ತು ಹಾರ್ಮೋನಿಕ್ ಪ್ರೋಗ್ರೆಷನ್. ದೆನ್ ಸಮ್ ಆಫ್ ದಿ ಟರ್ಮ್ಸ್ ಇನ್ AP ಮತ್ತು GP. ಸೊ AP ಅಲ್ಲಿ ಒಂದು ಸೀರೀಸ್ ಕೊಟ್ಟಾಗ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಸಮ್ ಫೈಂಡ್ ಔಟ್ ಮಾಡೋದಾಗೆ, ದೆನ್ GPಯಲ್ಲಿ ಫೈಂಡ್ ಔಟ್ ಮಾಡೋದಾಗೆ. ಅದೇ ಥರ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ AM, GM, ಅರ್ಥಮೆಟಿಕ್ ಮೀನ್, GM, ಜಾಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್. ಸೊ ಇದ್ರ ಮೇಲೆ ಕ್ವಶನ್ಸ್ ನಿಮಗೆ ಈ ಮಾಡ್ಯೂಲಲ್ಲಿ ಇರುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅರೌಂಡ್ 50 ಕ್ವಶನ್ಸ್ ಈ ಚಾಪ್ಟ್ರಿಂದ. ಸೊ ಡೀಟೇಲ್ ಆಗಿ ಅರೌಂಡ್ 6 to 7 hours ಇಟ್ ವಿಲ್ ಟೇಕ್. ಸೊ ಒನ್ ಬೈ ಒನ್ ವಿಲ್ ಡಿಸ್ಕಸ್. ಸೊ ಫಸ್ಟು ಬೇಸಿಕ್ ಮೀನಿಂಗ್ ಏನು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಮೀನಿಂಗ್ ಏನು, ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂದರೆ ಮೀನಿಂಗ್ ಏನು, ಅದನ್ನು ಫಸ್ಟ್ ನೋಡೋಣ. ಓಕೆ, ಸೊ ಯು ಕ್ಯಾನ್ ರಿಪ್ಲೈ ಯುವರ್ ಆನ್ಸರ್ಸ್ ಆರ್ ಯುವರ್ ಎನಿ ಡೌಟ್ಸ್ ಇನ್ ಚಾಟ್ ಬಾಕ್ಸ್, ಐ ಕ್ಯಾನ್ ಸಿ. ಸೊ ಫಸ್ಟು ಅರ್ಥಮೆಟಿಕ್ ಮೀನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. AP ಅರ್ಥಮೆಟಿಕ್ ಪ್ರೋಗ್ರೆಷನ್. ಫಾರ್ ಎಕ್ಸಾಂಪಲ್ ನಾನೊಂದು ಸೀಕ್ವೆನ್ಸ್ನ ಬರೀತೀನಿ, ಒಂದು ಸೀರೀಸ್ನ ಬರೀತೀನಿ. ಲೆಟ್ಸ್ ಟೇಕ್ ಇಟ್ ಫಾರ್ 8, 9, 10, 11, 12. ನಾನು ನಿಮ್ಮನ್ನ ಕೇಳಿದ್ರೆ ನೆಕ್ಸ್ಟ್ ಟರ್ಮ್ ಏನು ಬರೀತೀರಾ ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತೀರಾ ಆನ್ಸರ್ ಏನು ಅಂತ 13 ಅಂತ ಹೇಳ್ತೀರಾ. ಕರೆಕ್ಟಾ? ಅದು ಹೇಗೆ ಗೊತ್ತಾಗುತ್ತೆ? ನೀವು ಇದನ್ನ ನೋಡಿದ ತಕ್ಷಣ ಒಂದು ಪ್ಯಾಟ್ರನಲ್ಲಿ ಬರೀತಿದ್ದೀನಿ, ನಾನು ಏನೋ ಒಂದು ಪ್ಯಾಟ್ರನಲ್ಲಿ ಬರೀತಿದ್ದೀನಿ. ಸೊ ಅದನ್ನೇ ಸೀಕ್ವೆನ್ಸ್ ಅಂತ ಕರೀತಾರೆ. ಸೊ ಒಂದು ಫಿಕ್ಸ್ಡ್ ಪ್ಯಾಟ್ರನ್ ಇರುತ್ತೆ, ಆ ಪ್ಯಾಟ್ರನ್ ಏನು ಅನ್ನೋದೇ ಸೀಕ್ವೆನ್ಸ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 8 ಇಂದ 9 ಬರ್ದಿದ್ದೀನಿ ಅಂದರೆ ಒಂದು ಇನ್ಕ್ರೀಸ್ ಮಾಡಿ ಬರ್ದಿದ್ದೀನಿ. 9 ಇಂದ 10 ಒಂದೇ ಇನ್ಕ್ರೀಸ್ ಮಾಡಿದ್ದೀನಿ, ಇಲ್ಲೂ ಒಂದು ಇನ್ಕ್ರೀಸ್ ಮಾಡಿದ್ದೀನಿ, ಇಲ್ಲೂ ಒಂದು ಇನ್ಕ್ರೀಸ್ ಮಾಡಿದ್ದೀನಿ, ಇಲ್ಲೂ ಒಂದು ಇನ್ಕ್ರೀಸ್ ಮಾಡಿದ್ದೀನಿ. ಸೊ ಪ್ರೀವಿಯಸ್ ನಂಬರ್ಗೆ ಒನ್ ನಂಬರ್ನ ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ಆಗ ನನಗೆ ಒಂದು ಸೀಕ್ವೆನ್ಸಲ್ಲಿ ಮಾಡಿದ್ದೀನಿ, ಅದನ್ನು ಒಂದು ಪ್ಯಾಟ್ರನ್ ಮಾಡಿದ್ದೀನಿ, ಆಗ ಒಂದು ಸೀರೀಸ್ ಕ್ರಿಯೇಟ್ ಆಯಿತು. ಸೊ ದಟ್ ಈಸ್ ಅ ಸೀಕ್ವೆನ್ಸ್ ಮತ್ತು ಸೀರೀಸ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಮೀನಿಂಗ್ ಏನಂದರೆ ಒಂದು ಪ್ಯಾಟ್ರನ್, ಫಿಕ್ಸ್ಡ್ ಪ್ಯಾಟ್ರನ್ನ ಬರೀತೀನಿ, ಫಿಕ್ಸ್ಡ್ ಪ್ಯಾಟ್ರನ್ನ. ಸೊ ಫಾರ್ ಎಕ್ಸಾಂಪಲ್ ನೋಡಿ 10, 12, 14, 16, 18. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಒಂದು ಫಿಕ್ಸ್ಡ್ ಪ್ಯಾಟ್ರನ್ ಇದೆ. ಸೊ 10 ಇಂದ ಈವನ್ ನಂಬರ್ ಬರ್ಕೊಂಡು ಹೋಗಿದ್ದೀನಿ, ಅಂದರೆ 2 ನಂಬರ್ನ ಇನ್ಕ್ರೀಸ್ ಮಾಡ್ತಾ ಹೋಗಿದ್ದೀನಿ. 10, 12, 14, 16, 18 ಈ ಥರ ಫಿಕ್ಸ್ಡ್ ಮಾಡಿದ್ದೀನಿ. ಸೊ ಹಾಗಾದ್ರೆ ಇಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಈಗ. ಸೊ ಈ ಟರ್ಮ್ನ ಫಸ್ಟ್ ಟರ್ಮ್ ಇದೆಯಲ್ವಾ, ಅದನ್ನ A1 ಅಂತ ರೆಪ್ರೆಸೆಂಟೇಷನ್ ಮಾಡ್ತೀವಿ. A1 ಅಂದರೆ ಫಸ್ಟ್ ಟರ್ಮ್, A2 ಅಂದರೆ ಸೆಕೆಂಡ್ ಟರ್ಮ್. ಅರ್ಥಮೆಟಿಕ್ ಪ್ರೋಗ್ರೆಷನ್ಲಿ A1 ಅಂದರೆ ಫಸ್ಟ್ ಟರ್ಮ್, A2 ಅಂದರೆ ಸೆಕೆಂಡ್ ಟರ್ಮ್, ಇದು A3, A4, A5. ಲಾಸ್ಟ್ ಟರ್ಮ್ನ ನಾವು ಯಾವಾಗಲೂ AN ಇಂದ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಯಾವ ನಂಬರಿಂದ ರೆಪ್ರೆಸೆಂಟೇಷನ್ ಮಾಡ್ತೀವಿ? AN ಇಂದ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಅದೇ ಥರ ಫಸ್ಟ್ ಟರ್ಮ್ನ ಯಾವ ನಂಬರಿಂದ ರೆಪ್ರೆಸೆಂಟೇಷನ್ ಮಾಡ್ತೀವಿ? A1 ಇಂದ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಸೊ ಈ ಕಾನ್ಸೆಪ್ಟ್ ಪ್ರಕಾರ A1 ಅಂದರೆ ಏನು, AN ಅಂದರೆ ಏನು ಅಂತ ಅರ್ಥ ಆಯಿತು. ಫಸ್ಟ್ ಪಾಯಿಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಲಿ ನಿಮ್ಗೆ ಗೊತ್ತಾಗಬೇಕಾದ್ರು A1 ಅಂದರೆ ಫಸ್ಟ್ ಟರ್ಮ್. ಓಕೆ, ಏನದು ಫಸ್ಟ್ ಟರ್ಮ್ A1 ಅಂದರೆ. ಅದೇ ಥರ ಸೆಕೆಂಡ್ ಪಾಯಿಂಟ್ ನಿಮ್ಗೆ ಅರ್ಥ ಆಗಬೇಕಾದ್ರು AN ಅಂದರೆ ಏನು ಅಂತ. AN ವಿಲ್ ಬಿ ದಿ ಲಾಸ್ಟ್ ಟರ್ಮ್. A1 ಮತ್ತೆ AN ಅರ್ಥ ಆಯಿತು. ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 10 ಇಂದ 12 ಹೋಗೋದಕ್ಕೆ 2 ಈಸ್ ಅ ಡಿಫ್ರೆನ್ಸ್, ಅಂದರೆ 2ನ ಆ್ಯಡ್ ಮಾಡಿದ್ರ, ಇಲ್ಲಿ ಮತ್ತೆ 2ನ ಆ್ಯಡ್ ಮಾಡಿದ್ರ, ಇದನ್ನ ಮತ್ತೆ 2ನ ಆ್ಯಡ್ ಮಾಡಿದ್ರ. ಕರೆಕ್ಟಾ? ಸೊ ಈ 2 ಇದೆಯಲ್ವಾ, ಇದನ್ನ ನಾವು D ಅನ್ನೋ ಲೆಟರ್ ಇಂದ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಡಿಫ್ರೆನ್ಸ್. ಓಕೆ, ಡಿಫ್ರೆನ್ಸ್ D. ಎಲ್ಲ ಕಡೆ D ಕಾನ್ಸ್ಟೆಂಟ್ ಆಗಿದ್ರೆ ಅದೇ ಅರ್ಥಮೆಟಿಕ್ ಪ್ರೋಗ್ರೆಷನ್. ಯಾವುದೇ ಒಂದು ಸೀಕ್ವೆನ್ಸ್ ಅಲ್ಲಿ ಡಿಫ್ರೆನ್ಸ್ D ಸೇಮ್ ಇದ್ರೆ ಆ ಸೀರೀಸ್ನ ಏನಂತ ಕರೀತವೆ ನಾವು? ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೀರೀಸ್ ಅಂತ ಕರಿತೀವಿ.
ಸೊ ಈ ಪಾಯಿಂಟ್ ಅಲ್ಲಿ ನಿಮಗೆ ಡಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು ಹೇಗೆ? ಫಾರ್ ಎಕ್ಸಾಂಪಲ್ ಇದು A1, ಇದು A2, A3, A4, A5 ಅಥವಾ T1 ಅಂತಾನೂ ಕರೀತಾರೆ, ಟರ್ಮ್ 1, T2, T3, T4, T5 ಅಂತಾನೂ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಈ ತರ ಒಂದು ಸಿರೀಸ್ ಕೊಡ್ತೀನಿ. ಸೊ 8, 11, 14, 17. ವಾಟ್ ಈಸ್ ದ 11th ಟರ್ಮ್? 11th ಟರ್ಮ್ ಏನು? 11ನೇ ನಂಬರ್ ಏನು ಅಂತ ಬರೀತೀನಿ. ನಾನು 1 ನಂಬರ್, 2 ನಂಬರ್, 3 ನಂಬರ್, 4 ನಂಬರ್ ಕೊಟ್ಟು 11th ಟರ್ಮ್ ಏನು ಅಂತ ಕೇಳ್ತೀನಿ. ನೀವು ಬರ್ಕೊಂಡು ಹೋಗ್ಬೋದು. ಒಂದು ಮೆಥಡಲ್ಲಿ 17 ಆದ್ಮೇಲೆ ಇದೇನಾಗುತ್ತೆ, ನೆಕ್ಸ್ಟ್ 20, ಇದೇನಾಗುತ್ತೆ 23, ಇದೇನಾಗುತ್ತೆ 26. ಅಂದ್ರೆ 3 ನಂಬರ್ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಇಲ್ಲಿ 3 ಇನ್ಕ್ರೀಸ್ ಮಾಡಿದ್ದೀನಿ, ಇಲ್ಲಿ 3 ಇನ್ಕ್ರೀಸ್ ಮಾಡಿದ್ದೀನಿ, ಇಲ್ಲಿ ಮತ್ತೆ 3 ಇನ್ಕ್ರೀಸ್, 3 ಇನ್ಕ್ರೀಸ್, 3 ಇನ್ಕ್ರೀಸ್, 3 ಇನ್ಕ್ರೀಸ್, ಮತ್ತೆ 29, ಮತ್ತೆ 32, ಮತ್ತೆ 35, ಮತ್ತೆ 38 ಬರ್ಕೊಂಡು ಹೋಗ್ಬೋದು. 1 2 3 4 5 6 7 8 9 10 11 ಈ ತರ ಬರ್ಕೊಂಡು ಹೋಗ್ಬೋದು. ಬಟ್ ದ ಪ್ರಾಬ್ಲಮ್ ಈಸ್, ಇದೇ ನಾನು 100th ಟರ್ಮ್ ಏನು, 100ನೇ ನಂಬರ್ ಏನು, 80ನೇ ನಂಬರ್ ಏನು ಅಂದಾಗ ಆಗ ನಿಮಗೆ ಡಿಫಿಕಲ್ಟ್ ಅನ್ಸುತ್ತೆ ಈ ತರ ಬರ್ಕೊಂಡು ಹೋಗೋದು. ಅವಾಗ ನಾವು ಯೂಸ್ ಮಾಡಬೇಕಾಗಿರೋ ಕಾನ್ಸೆಪ್ಟೇ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯೂಸ್ ಮಾಡಿಕೊಂಡು ಯಾವ ನಂಬರ್ ಬೇಕಾದರೂ ಫೈಂಡ್ ಔಟ್ ಮಾಡ್ಬೋದು, ಎಷ್ಟನೇ ಟರ್ಮ್ ಬೇಕಾದರೂ ಫೈಂಡ್ ಔಟ್ ಮಾಡ್ಬೋದು. ಅದನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಈಗ ಒನ್ ಬೈ ಒನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಈಗ ನೀವು ಪ್ರೀವಿಯಸ್ ಕಾನ್ಸೆಪ್ಟ್ ಅಲ್ಲಿ ನೋಡಿ, ಪ್ರೀವಿಯಸ್ ಕಾನ್ಸೆಪ್ಟ್ ಅಲ್ಲಿ ಎಕ್ಸಾಂಪಲ್ ತಗೊಂಡಾಗ ಇಲ್ಲಿ ನಾನೇನು ಹೇಳಿದೆ ಡಿ. ಈಗ 18 ನೆಕ್ಸ್ಟ್ ನಂಬರ್ ಬೇಕು ಅಂದ್ರೆ ಏನ್ ಆಡ್ ಮಾಡ್ತೀರಾ? +2 ಆಡ್ ಮಾಡ್ತೀರಾ, ಕರೆಕ್ಟಾ? +2 ಆಡ್ ಮಾಡ್ತೀರಾ. ಸೊ ದಟ್ ವಿಲ್ ಬಿ 20 ಬರುತ್ತೆ. 20 ಬರುತ್ತೆ ಅಂದ್ರೆ ನನಗೆ ನೆಕ್ಸ್ಟ್ ನಂಬರ್ ಬೇಕು ಅಂದ್ರೆ ಏನ್ ಮಾಡ್ತಿದ್ದೀನಿ ಅಂತ ನೋಡಿ. ಅಂದ್ರೆ ಇದೊಂದೇ ಗೊತ್ತಿದ್ರೆ ಸಾಕು, ನನಗೆ ಯಾವ ಟರ್ಮ್ ಬೇಕಾದ್ರೂ ಬರೀಬಹುದು. ಎಗೆ a ಪ್ಲಸ್ n-1 ಡಿ, a ಪ್ಲಸ್ n-1 ಡಿ. ಏನಿದು a ಪ್ಲಸ್ n-1 ಡಿ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ತಾ ಹೋಗೋಣ. ಸೊ ಹೇಗ್ ಬರುತ್ತೆ ಇದು ಹೇಗ್ ಬರುತ್ತೆ ಅಂತ ಈಗ ನಾನು ಡಿಸ್ಕಷನ್ ಮಾಡ್ತೀನಿ. ಲೆಟ್ಸ್ ಗೋ ವಿತ್ ದಟ್. ಸೇಮ್ ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಇಲ್ಲೇ ತಗೊಳ್ಳೋಣ. ಎ ಫಸ್ಟ್ ಟರ್ಮ್, ಇದನ್ನ T1 ಏನಂತ ಕರಿತೇವೆ? T1 ಎ. ಓಕೆ, ದೆನ್ T2 ಇದು ಹೇಗ್ ಬಂತು? 8ಗೆ ಏನನ್ನ ಆಡ್ ಮಾಡಿದ್ರೆ 3 ಬಂತು, ಡಿ. ಐ ಮೀನ್ 3. ನಾನು ಅದನ್ನ ಡಿ, ಎಗೆ ನೆಕ್ಸ್ಟ್ ಟರ್ಮ್ ಬೇಕು ಅಂದ್ರೆ, ನನಗೆ ಈ ಟರ್ಮ್ ಬೇಕು ಅಂದ್ರೆ ಎಗೆ ಏನು ಆಡ್ ಮಾಡಿದ್ದೀನಿ? ಡಿನ ಆಡ್ ಮಾಡಿದ್ದೀನಿ. ಓಕೆ, ಎಗೆ ಡಿನ ಆಡ್ ಮಾಡಿದ್ದೀನಿ, ಆಗ ಎ ಪ್ಲಸ್ ಡಿ ಬಂತು. ಈಗ ಇದಕ್ಕೆ T3 ಬೇಕು ಅಂದ್ರೆ ಇದಕ್ಕೆ ಇನ್ನೊಂದು ಡಿ ಆಡ್ ಮಾಡಬೇಕು, ಆಗ ಎ ಪ್ಲಸ್ ಡಿ ಎ ಪ್ಲಸ್ 2d ಆಗುತ್ತೆ. ಥರ್ಡ್ ಟರ್ಮ್ ಬೇಕು ಅಂದ್ರೆ ಎ ಪ್ಲಸ್ 2d ಮಾಡಬೇಕು. ಈಗ ಈ ನಂಬರ್ ಬೇಕು ಅಂದ್ರೆ ಇದಕ್ಕೆ ಮತ್ತೆ ಡಿ ಆಡ್ ಮಾಡಬೇಕು, ಯಾಕಂದ್ರೆ 14ಗೆ ಮತ್ತೆ 3 ಆಡ್ ಮಾಡ್ತೀವಿ. ಫೋರ್ತ್ ಟರ್ಮ್ ಬೇಕು ಅಂದ್ರೆ ಎ ಪ್ಲಸ್, ಇಲ್ಲಿ ಇದಕ್ಕೆ ಡಿ ಆಡ್ ಮಾಡಿದ್ರೆ ಎ ಪ್ಲಸ್ 2d ಪ್ಲಸ್ ಡಿ ಎ ಪ್ಲಸ್ 3d ಆಗುತ್ತೆ. ಎ ಪ್ಲಸ್ 3d ಆಗುತ್ತೆ. ಅದೇ ಫಿಫ್ತ್ ಟರ್ಮ್ ಬೇಕು ಅನ್ಕೊಳ್ಳಿ, ಅವಾಗ ಏನ್ ಬರೀಬೇಕು? ಇದಕ್ಕೆ ಮತ್ತೆ ಡಿ ನ ಆಡ್ ಮಾಡಿದ್ರೆ ಪ್ಲಸ್ 4d ಆಗುತ್ತೆ. ದಟ್ ವಿಲ್ ಬಿ ಎ ಪ್ಲಸ್ 4d ಆಯ್ತು. ಅಂದ್ರೆ ಇದರ ಅರ್ಥ ಸಿಕ್ಸ್ತ್, ನಾನು ಈಗ ನೀವು ಈ ಪ್ಯಾಟರ್ನ್ ನೋಡಿ, ಫಸ್ಟ್ ಟರ್ಮ್ ಎ, ಸೆಕೆಂಡ್ ಟರ್ಮ್ ಅಂದ್ರೆ ಎ ಪ್ಲಸ್ ಡಿ, ಥರ್ಡ್ ಟರ್ಮ್ ಅಂದ್ರೆ ಎ ಪ್ಲಸ್ 2d ಒಂದು ಕಡಿಮೆ ಬರೀತೀರ, ಫೋರ್ತ್ ಟರ್ಮ್ ಅಂದ್ರೆ ಎ ಪ್ಲಸ್ 3d, ಫಿಫ್ತ್ ಟರ್ಮ್ ಅಂದ್ರೆ ಎ ಪ್ಲಸ್ 4d. ಅದೇ ನಾನೀಗ 100 ಟರ್ಮ್ ಏನು, T100 ಏನು ಅಂದ್ರೆ ನೀವೆಲ್ಲರೂ ಹೇಳ್ಬೋದಲ್ವಾ, ಎ ಪ್ಲಸ್ 99d ಅಂತ, 99d ಅಂತ ಡೈರೆಕ್ಟ್ಲಿ. ಹಾಗೆ ಅದೇ ತರ T17 ಟರ್ಮ್ ಏನು ಅಂದ್ರೆ ನೀವೆಲ್ಲರೂ ಹೇಳ್ಬೋದು ಎ ಪ್ಲಸ್ 16d ಅಂತ. ಓಕೆ, ಎ ಪ್ಲಸ್ 16d ಅಂತ ಹೇಳ್ಬೋದು. ಅಂದ್ರೆ ನನಗೆ ಈ ನಂಬರ್ ಬೇಕು ಅಂದ್ರೆ ಈ ನಂಬರ್ ನಲ್ಲಿ ಬರಬೇಕು, ಎ ಪ್ಲಸ್ 16d. ಈಗ ನಾವು ಈ ಕ್ವಶನ್ ನೋಡಿ 8 11 14 17 ಇಷ್ಟೇ ಕೊಡ್ತಾರೆ ಸೀರೀಸ್ ಅಲ್ಲಿ, 8 11 14 17 ಡ್ಯಾಶ್ ಡ್ಯಾಶ್ ಡ್ಯಾಶ್. ವಾಟ್ ಈಸ್ 11th ಟರ್ಮ್ ಏನು ಅಂತ ಕೇಳ್ತಾರೆ. 11th ಟರ್ಮ್ ಬೇಕು ಅಂದ್ರೆ T11 ಬೇಕು ಅಂದ್ರೆ ನನಗೆ ಏನಂತ ಬರೀತೀನಿ ಫಾರ್ಮುಲಾ? ಎ ಪ್ಲಸ್ 10d ಅಂತ ಬರೀತೀನಿ, ಎ ಪ್ಲಸ್ 10d ಅಂತ ಬರೀತೀನಿ. ಅವಾಗ ಏನಾಗುತ್ತೆ? ಎ ಅಂದ್ರೆ ವ್ಯಾಲ್ಯೂ 8 ಪ್ಲಸ್ 10 ಇಂಟು 3, ಡಿ ವ್ಯಾಲ್ಯೂ ಎಷ್ಟು? 30, 10 ಇಂಟು 3 30, 30 ಪ್ಲಸ್ 8 38. ನೋಡಿ ಅದೇ ನಂಬರ್ ಇಲ್ಲಿ
ಬಂತು. ಅಂದ್ರೆ ಆಗ ನಾನು ಒಂದು ಫಾರ್ಮುಲಾ ಬರ್ದಲ್ವಾ ಸರ್, ಆ ಫಾರ್ಮುಲಾ ಏನಂದ್ರೆ ಇದೇ ಜನರಲ್ ಫಾರ್ಮ್ಯಾಟ್. ಇದನ್ನ ನಾವು ಜನರಲ್ ಫಾರ್ಮ್ಯಾಟ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ ನೋಡಿ. ಫಾರ್ ಎಕ್ಸಾಂಪಲ್ T11 ಬೇಕು ಅಂದ್ರೆ ನಾನು ಏನಂತ ಬರ್ದೆ, a ಪ್ಲಸ್ 10d. 10 ಅಂದ್ರೆ ಇಲ್ಲಿ 11 ಇದೆ, ಅದಕ್ಕೆ ಇಲ್ಲಿ 10d ಅಂತ ಬರ್ದಿದ್ದು. ಇಲ್ಲಿ n ಇದ್ರೆ ಏನ್ ಬರೀತೀರ ಹಾಗಾದ್ರೆ, ಇಲ್ಲಿ n ಇದ್ರೆ 11 ಇದ್ರೆ 10d, ಆದ್ರೆ n ಇದ್ರೆ ಏನ್ ಬರೀತೀರಾ, a ಪ್ಲಸ್ 11 ಗೆ ಒಂದು ಕಡಿಮೆ 10, 7 ಗೆ ಒಂದು ಕಡಿಮೆ, 100 ಗೆ ಒಂದು ಕಡಿಮೆ, 17 ಗೆ ಒಂದು ಕಡಿಮೆ. ಹಾಗಾದ್ರೆ n ಗೆ ಒಂದು ಕಡಿಮೆ ಬರೆದ್ರೆ ಏನ್ ಬರುತ್ತೆ, n ಮೈನಸ್ 1. ಅದನ್ನೇ ನಾವು ಅವಾಗ್ಲೇ ಬರ್ದಿದ್ದು. ದೀಸ್ ಆರ್ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಆಫ್ Tn ಫಾರ್ಮುಲಾ. Tn is equal to a plus n minus 1 d. I hope everyone is clear. ಎಲ್ಲರಿಗೂ ಅರ್ಥ ಆಯ್ತಲ್ವಾ ಫಸ್ಟ್ ಕಾನ್ಸೆಪ್ಟ್. ಇದ್ರ ಮೇಲೆ ಸಮ್ ಕ್ವಶನ್ಸ್ ನ ಈಗ ನಾವು ಮಾಡೋಣ. ಅರ್ಥ ಆಯ್ತಲ್ವಾ? ಸೊ ಕ್ವಶನ್ಸ್ ಹೇಗೆ ಕೊಡ್ತಾರೆ, ಫಸ್ಟ್ ಟರ್ಮ್ ಕೊಟ್ಟು ಡಿ ಕೊಟ್ಟು, ಇಲ್ಲಿ ಈಗ ನಿಮ್ಗೆ ಈ ಫಾರ್ಮುಲಾ ಕೊಟ್ಟಾಗ ಎಷ್ಟು ವೇರಿಯೇಬಲ್ ಕಾಣಿಸ್ತಿದೆ, ಆ ಫಾರ್ಮುಲಾದಲ್ಲಿ ಎಷ್ಟು ವೇರಿಯೇಬಲ್ ಕಾಣಿಸ್ತಿದೆ ನಿಮ್ಗೆ ಹೇಳಿ ನೀವೇ. ಜಸ್ಟ್ ಕಾಮೆಂಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡಿ. ಎಷ್ಟು ವೇರಿಯೇಬಲ್ ಕಾಣಿಸ್ತಿದೆ ಈ ಫಾರ್ಮುಲಾದಲ್ಲಿ, ಎಷ್ಟು ವೇರಿಯೇಬಲ್ ಕಾಣಿಸ್ತಿದೆ? ಓಕೆ, ಸೊ 3 ವೇರಿಯೇಬಲ್ ಕಾಣಿಸ್ತಿದೆ ನಿಮಗೆ, ಎ ಡಿ ಟಿ ಎನ್. ಓಕೆ, ಎನ್ ಆಲ್ಸೋ, ಎನ್ ಟಿ ಎನ್ ಇಲ್ಲೇ ಗೊತ್ತಾಗುತ್ತೆ. ಎನಿವೆ, ಸೊ ಇದು ಟಿ ಎನ್ ಎ ಎನ್ ಡಿ. ಟಿ ಎನ್ ಇಸ್ ಅ ಲಾಸ್ಟ್ ಟರ್ಮ್, ಟಿ ಎನ್ ಇಸ್ ಅ ಲಾಸ್ಟ್ ಟರ್ಮ್. ಟಿ ಎನ್ ಎ ಪ್ಲಸ್ ಎನ್ ಮೈನಸ್ 1 ಡಿ. ಈ 4 ವೇರಿಯೇಬಲ್ ಅಲ್ಲಿ 3 ವೇರಿಯೇಬಲ್ ಕೊಡ್ತಾರೆ ಕ್ವಶನ್ ಅಲ್ಲಿ. 4ನೇ ವೇರಿಯೇಬಲ್ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, 4 ವೇರಿಯೇಬಲ್ ಅಲ್ಲಿ 3 ವೇರಿಯೇಬಲ್ ನಿಮಗೆ ಕ್ವಶನ್ ಅಲ್ಲಿ ಕೊಡ್ತಾರೆ. ದೆನ್ 4ನೇ ಟರ್ಮ್ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಲೆಟ್ ಸಾಲ್ವ್ ಇಟ್. ಸಮ್ ಪಾಯಿಂಟ್ ನ ನಾವು ನೋಡೋಣ ಈಗ. ಸಮ್ ಪಾಯಿಂಟ್ ನ ಒಂದು ಸಮ್ ಎಕ್ಸಾಂಪಲ್ಸ್ ಐ ಹ್ಯಾವ್, ಸೊ ಅದನ್ನು ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ a is equal to 2, d is equal to 5, n is equal to 16th term find out ಮಾಡಬೇಕು. n is equal to 16th. what is that term? ಈಗ ನಾನು tn ಫೈಂಡ್ ಔಟ್ ಮಾಡಬೇಕು. ಹೌ ಟು ಫೈಂಡ್ ಔಟ್ ನೋಡಿ. ಈಗ t16th ಟರ್ಮ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. t16th ಟರ್ಮ್, ಸೊ ಯಾವ ತರ ಬರೀತೀನಿ, a ಪ್ಲಸ್ 16 ಮೈನಸ್ 1 ದಟ್ ಈಸ್ 15d. a 16th ಟರ್ಮ್ ಬೇಕು ಅಂದ್ರೆ a ಪ್ಲಸ್ a ಅಂದ್ರೆ ಗೊತ್ತು ವ್ಯಾಲ್ಯೂ, a ವ್ಯಾಲ್ಯೂ ಎಷ್ಟು, ದಟ್ ಈಸ್ 2 ಪ್ಲಸ್ 5 ದಟ್ ಈಸ್ 5. d ವ್ಯಾಲ್ಯೂ ಬೇಕು, d ವ್ಯಾಲ್ಯೂ ಎಷ್ಟು, 5 ಅಗೇನ್. ಸೊ a ವ್ಯಾಲ್ಯೂ 2, 5 5 is 25, 25 ಪ್ಲಸ್ 2, 25 ಪ್ಲಸ್ 2 ಎಷ್ಟಾಗುತ್ತೆ, 27. ಇಟ್ ಈಸ್ 15d ಅಲ್ವಾ. ಸೊ 15 ಇಂಟು 5, 75 ಪ್ಲಸ್ 2 ದಟ್ ಈಸ್ 77. 75 plus 2, 77. Because 15d, a plus 15d, d value is 5. 15 5s are 75 plus 2, 77. ಹಾಗಾದ್ರೆ 16 ಅಂದ್ರೆ 16th ಟರ್ಮ್ ಯಾವುದು ಅಂದ್ರೆ 77. ಈ ಸೀರೀಸ್ ಈ ತರ ಬರ್ಕೊಂಡು ಹೋದ್ರೆ 2 ನೆಕ್ಸ್ಟ್ ಪ್ಲಸ್ 5 ಆಡ್ ಮಾಡಿದ್ರೆ 7, ಮತ್ತೆ ಪ್ಲಸ್ 5 ಆಡ್ ಮಾಡಿದ್ರೆ 12, ಈ ತರ ಬರ್ಕೊಂಡು ಲಾಸ್ಟ್ 16th ಟರ್ಮ್ ಏನ್ ಬರುತ್ತೆ ಅಂದ್ರೆ 77 ಬರುತ್ತೆ. ಆ ತರ ನಾವು ಆನ್ಸರ್ನ ಇದರಲ್ಲಿ ಹೇಳ್ಬಹುದು. ಅರ್ಥ ಆಯ್ತಲ್ವಾ ಎಲ್ಲರಿಗೂ? ಕ್ಲಿಯರ್? ಸೊ ಇದ್ರ ಮೇಲೆ ಸಮ್ ಕ್ವಶನ್ಸ್ ನ ಮಾಡೋಣ ಈಗ. ಸೊ ಇದ್ರ ಮೇಲೆ ಮಾಡಿದಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ದೆನ್ ವಿಲ್ ಸಾಲ್ವ್ ಸಮ್ ಎಕ್ಸ್ಟ್ರಾ ಕ್ವಶನ್ಸ್. ಓಕೆ, ಫಸ್ಟ್ ಕ್ವಶನ್ ನೋಡಿ. ಅಗೈನ್ ಸಮ್ ಕಾನ್ಸೆಪ್ಟ್ ವಿಲ್ ಡೂ ಇಟ್. ಫಸ್ಟ್ ಕ್ವಶನ್, ಫಾರ್ ವಿಚ್ ವ್ಯಾಲ್ಯೂ ಆಫ್ ಕೆ ಆರ್ ದಿ ನಂಬರ್ಸ್ 2, 3 plus k and 6 are in AP. ಅಂದ್ರೆ k ಯಾವ ವ್ಯಾಲ್ಯೂ ಆಗಿದ್ರೆ ಅದು AP ಅಲ್ಲಿ ಇರುತ್ತೆ ಅಂತ. ನಾನು ಒಂದು ಮೆಥಡ್ ಬೇಸಿಕ್ ಅಲ್ಲಿ ಮಾಡಬಹುದು, ಒಂದು ಮೆಥಡ್ ಆಪ್ಷನ್ ಮೆಥಡ್ ಅಲ್ಲೂ ಮಾಡಬಹುದು, ಅಥವಾ ಯು ಕ್ಯಾನ್ ಸಾಲ್ವ್ ಲೈಕ್ ದಿಸ್ ಆಲ್ಸೋ. ಸೊ ಮೆನಿ ಕಾನ್ಸೆಪ್ಟ್ಸ್ ಇದೆ. ಸೊ ಅದನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನೋಡಿ. 3 ಟರ್ಮ್ಸ್ ಇದ್ದಾಗ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈಗ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳ್ತೇನೆ. ಎಕ್ಸಾಂಪಲ್ ಕೊಟ್ಟು ಹೇಳಿದಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 8, 10, 12. 8, 10, 12. ಇನ್ನು ಬೇರೆ ಎಕ್ಸಾಂಪಲ್ ತಗೊಳ್ಳೋಣ. 14, 16, 18. ನೀವು ಇಲ್ಲಿ ಯಾವುದಾದ್ರೂ 3 ನಂಬರ್ ತಗೊಳ್ಳಿ, ಎನಿ 3 ನಂಬರ್ಸ್ ನಿಮ್ಮ ಇಷ್ಟ, ಎನಿ 3 ನಂಬರ್ಸ್. ಈ ಮಿಡಲ್ ನಂಬರ್, ಈ 3 ನಂಬರಲ್ಲಿ ಇದು ಮಿಡಲ್ ನಂಬರ್, ಇದು T1, ಇದು T2, ಇದು T3 ಅಲ್ವಾ. ಸೊ ಈಗ ಇಲ್ಲೊಂದು ಪ್ಯಾಟ್ರನ್ ಇದೆ, ವೆರಿ ಇಂಪಾರ್ಟೆಂಟ್ ಪ್ಯಾಟ್ರನ್, ಅಬ್ಸರ್ವ್ ಮಾಡಿ. ಎನಿ 3 ನಂಬರ್ಸ್ ಅಲ್ಲಿ ಯಾವುದೇ 3 ನಂಬರ್ಸ್ ತಗೊಳ್ರಿ, ಈ ನಂಬರ್ ಆಡ್ ಮಾಡಿ
T1 ಪ್ಲಸ್ T3 ಡಿವೈಡೆಡ್ ಬೈ 2 ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ T2ಗೆ ಈಕ್ವಲ್ ಆಗಿರುತ್ತೆ, ಅಂದರೆ ಮಿಡಲ್ ಟರ್ಮ್ಗೆ ಈಕ್ವಲ್ ಆಗಿರುತ್ತೆ. ಅವರೇಜ್ ಸಿಂಪಲ್ ಕಾನ್ಸೆಪ್ಟ್, ಇದನ್ನ ಏನಂತ ಕರಿತೀವಿ ಅವರೇಜ್. ಫಸ್ಟ್ ಟರ್ಮ್ ಈ ಮೂರು ನಂಬರಲ್ಲಿ ಇದು ಫಸ್ಟ್ ಟರ್ಮ್, ಇದು ಲಾಸ್ಟ್ ಟರ್ಮ್ ಡಿವೈಡೆಡ್ ಬೈ 2 ಮೀನ್ ಟರ್ಮ್ ಆಗಿರುತ್ತೆ. ಅಂದರೆ ಅವರೇಜ್ ಫೈಂಡ್ ಔಟ್ ಮಾಡೋದಕ್ಕೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಅವರೇಜ್ ಯಾವ ಥರ ಫೈಂಡ್ ಔಟ್ ಮಾಡ್ತಾ ಅಂದರೆ ಮಿಡಲ್ ನಂಬರ್ ಇಸ್ ದ ಅವರೇಜ್, ಮಿಡಲ್ ನಂಬರ್ ಅವರೇಜ್ ಚಾಪ್ಟರಲ್ಲಿ ಏನಾದರೂ ಕ್ವಶನ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೀರೀಸ್ ಕೊಟ್ಬಿಟ್ಟು ನಿಮಗೆ ಅವರೇಜ್ ಫೈಂಡ್ ಔಟ್ ಮಾಡಿ ಅಂದರೆ ಮಿಡಲ್ ನಂಬರ್ ಇಸ್ ದ ಅವರೇಜ್. ಫಾರ್ ಎಕ್ಸಾಂಪಲ್ 1 to 50 ಒಳಗಡೆ 1 2 3 4 5 6 7 50 ವಾಟ್ ಈಸ್ ದ ಅವರೇಜ್ ಅಂತ ಕೇಳಿದ್ರೆ ನೀವು ಮಾಡಬೇಕಾಗಿರೋದು ಫಸ್ಟ್ ಟರ್ಮ್ 1 ಲಾಸ್ಟ್ ಟರ್ಮ್ 50 1 ಪ್ಲಸ್ 50 ಡಿವೈಡೆಡ್ ಬೈ 2 ಮಿಡಲ್ ನಂಬರ್ನ ಫೈಂಡ್ ಔಟ್ ಮಾಡೋದಕ್ಕೆ ಕಾನ್ಸೆಪ್ಟ್ ಇದು. ಮಿಡಲ್ ನಂಬರ್ನ ಔ ಟು ಫೈಂಡ್ ಔಟ್ ಮಿಡಲ್ ನಂಬರ್, ಮೂರು ನಂಬರಲ್ಲಿ ಮಿಡಲ್ ನಂಬರ್ನ ಫೈಂಡ್ ಔಟ್ ಮಾಡೋದು ಹೇಗೆಂದ್ರೆ ಫಸ್ಟ್ ಟರ್ಮ್ ಪ್ಲಸ್ ಲಾಸ್ಟ್ ಟರ್ಮ್ ಡಿವೈಡೆಡ್ ಬೈ 2 ಇದು ಅವರೇಜ್ ಆಲ್ಸೋ. ಮಿಡಲ್ ಟರ್ಮ್ ಅಥವಾ ಅವರೇಜ್ ಫೈಂಡ್ ಔಟ್ ಮಾಡ್ಬೋದು ಯಾವಾಗ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೀರೀಸ್ ಇದ್ದಾಗ ಮಾತ್ರ. ಈ ಫಾರ್ಮುಲಾ ಅರ್ಥಮೆಟಿಕ್ ಸೀರೀಸ್ ಒಂದು ಕ್ವಶನ್ ಕೊಟ್ಟಿದ್ದಾರೆ ಸೀಕ್ವೆನ್ಸು, ಅವಾಗ ಮಿಡಲ್ ನಂಬರ್ನ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂದರೆ ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್ ಡಿವೈಡ್ ಬೈ 2. ಅಂದರೆ ಇಲ್ಲಿ ಅಷ್ಟೇ ಈಗ 8 ಪ್ಲಸ್ 12 20 ಬೈ 2 ಮಾಡಿದ್ರೆ 10. ಫಾರ್ ಎಕ್ಸಾಂಪಲ್ ಈ ನಂಬರ್ ತಗೊಳ್ಳಿ, ಈ ಮೂರು ನಂಬರ್ ತಗೊಳ್ಳಿ. 12 ಪ್ಲಸ್ 16 28 ಡಿವೈಡ್ ಬೈ 2 14. ಫಾರ್ ಎಕ್ಸಾಂಪಲ್ ಈ ಮೂರು ನಂಬರ್ ತಗೊಳ್ಳಿ, ಈ ಮೂರು ನಂಬರಲ್ಲೂ 14 ಪ್ಲಸ್ 18 ಡಿವೈಡೆಡ್ ಬೈ 2 ಮಾಡಿದ್ರೆ 14 ಪ್ಲಸ್ 14 28 ಪ್ಲಸ್ 4 32 ಡಿವೈಡ್ ಬೈ 2 16 ಬರುತ್ತೆ. ಸೊ ಯಾವುದೇ ಮೂರು ನಂಬರಲ್ಲಿ ಮಿಡಲ್ ನಂಬರ್ನ ಫೈಂಡ್ ಔಟ್ ಮಾಡೋದು ಫಸ್ಟು ಲಾಸ್ಟು ಡಿವೈಡ್ ಬೈ 2 ಈಸ್ ಈಕ್ವಲ್ ಟು ಮಿಡಲ್ ನಂಬರ್. ಇಸ್ ಇಟ್ ಕ್ಲಿಯರ್? ಆ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಈ ಕ್ವಶನ್ನ ಮಾಡ್ಬೋದು. ಅದು ಮೆಥಡ್ 2 ಆಮೇಲೆ ಹೇಳ್ತೀನಿ, ಬಟ್ ಮೆಥಡ್ 1 ಬೇಸಿಕ್ ಮೆಥಡಲ್ಲಿ ಇದನ್ನು ಈ ಥರ ಮಾಡಬೇಕು. ಸೊ ಈ ಕ್ವಶನ್ನ ಈಗ ಇಲ್ಲಿ ನೋಡಿದ್ರೆ ಮೂರು ಟರ್ಮ್ ಇದೆ. ಒಂದು 2 for which value of k are the numbers 2, then 3k and 6. 2 plus 6 ಈ ಟರ್ಮ್ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ ಯಾವುದಕ್ಕೆ ಈಕ್ವಲ್ಲು? ಮಿಡಲ್ ಟರ್ಮ್ಗೆ ಈಕ್ವಲ್, 3 ಪ್ಲಸ್ ಕೆಗೆ ಈಕ್ವಲ್. ಸೊ ಇದನ್ನು ಸಾಲ್ವ್ ಮಾಡಿದ್ರೆ 2 ಪ್ಲಸ್ 6 8 ಬೈ 2 ದಟ್ ಈಸ್ 4 ಆಗುತ್ತೆ. ಸೊ 3 ಆ ಕಡೆ ಶಿಫ್ಟ್ ಮಾಡಿದ್ರೆ 4 ಮೈನಸ್ 3 ಈಕ್ವಲ್ ಟು ಕೆ. ಹಾಗಾದ್ರೆ ಕೆ ವ್ಯಾಲ್ಯೂ ಎಷ್ಟು? 1. ಸೊ ಇದನ್ನ ಇದು ಒಂದು ಮೆಥಡ್. ಇದು ಗೊತ್ತಿಲ್ಲ ಸರ್, ಇದನ್ನ ಫಾರ್ಮುಲಾ ಮರ್ತೋಗ್ಬೋದು, ಕೆಲವೊಂದ್ಸರಿ ಮಾಡೋದು ಹೇಗೆ? ಆಪ್ಷನ್ ಯೂಸ್ ಮಾಡಿ. ಅರ್ಥಮೆಟಿಕ್ ಸೀರೀಸ್ ಅಂದ್ರೆ ಏನು ಗೊತ್ತು? ಈಗ ಈ ಕೆ ವ್ಯಾಲ್ಯೂನೇ ಅಲ್ವಾ ಒಂದಾವುದು ಆಪ್ಷನ್. ಸಪೋಸ್ ಇಲ್ಲಿ ಕೆ 4 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಇಲ್ಲಿ 2 ಆಯ್ತು, 4 ಅಂದ್ರೆ 7 ಆಯ್ತು, 6 ಆಯ್ತು. ಇದು ಅರ್ಥಮೆಟಿಕ್ ಸೀರೀಸೇ ಅಲ್ಲ. 3 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, 2 3 ಪ್ಲಸ್ 3 6 ಇದು ಅರ್ಥಮೆಟಿಕ್ ಸೀರೀಸ್ ಅಲ್ಲ. ದೆನ್ 1 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಒಂದು 2 ಇನ್ನೊಂದು 4 3 ಪ್ಲಸ್ 1 4 ಇನ್ನೊಂದು 6. ಇದು ನೋಡಿದ ತಕ್ಷಣ ಗೊತ್ತು ನಿಮ್ಗೆ ಅರ್ಥಮೆಟಿಕ್ ಸೀರೀಸ್ ಅಂತ. ಸೊ ದೆನ್ ಮೈ ಆನ್ಸರ್ ವಿಲ್ ಬಿ 1. ಓಕೆ, ದೆನ್ ಮೈ ಆನ್ಸರ್ ವಿಲ್ ಬಿ 1. ಐ ಹೋಪ್ ಎವ್ರಿ ಒನ್ ಈಸ್ ಕ್ಲಿಯರ್. ಯಾವ ಥರ ನಾವು ಸಪೋಸ್ ಮರ್ತೋದ್ರೆ ಒಂದು ಫಾರ್ಮುಲಾ ಅಥವಾ ಏನಾದರೂ ಮರ್ತೋದ್ರೆ ಮೋಸ್ಟ್ ಆಫ್ ದಿ ಟೈಮ್ಸ್ ಆಪ್ಷನ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು ಕ್ವಶನ್ಸ್ನ, ಎಸ್ಪೆಷಲಿ ಆಪ್ಟಿಟ್ಯೂಡಲ್ಲಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ನೆಕ್ಸ್ಟ್ ನೋಡಿ, ಇದೇ ಕ್ವಶನ್ ಈಗ ನಾನು ಅವಾಗಲೇ ಕೇಳಿರೋ ಕ್ವಶನ್ನೇ. T20th ಟರ್ಮ್ ಆಫ್ ದಿ AP ಅಂದ್ರೆ ಅವರೇ ಕೊಟ್ಬಿಟ್ಟಿದ್ದಾರೆ. ಎಷ್ಟನೇ ಟರ್ಮು? 20ನೇ ಟರ್ಮ್. ಸ್ಟಾರ್ಟಿಂಗ್ ಗೊತ್ತಿಲ್ಲ ನಂಗೆ, 20ನೇ ಟರ್ಮೇ ಕೊಟ್ಬಿಟ್ಟಿದ್ದಾರೆ. ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ಹಾಗಾದ್ರೆ ಡಿಫ್ರೆನ್ಸ್ ಏನು ಅಂತ ಕೇಳಿದ್ದಾರೆ. ಅವ್ರು ಅಂದ್ರೆ ಏನೇನ್ ಕೊಟ್ಟಿದ್ದಾರೆ? ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ, TN ಕೊಟ್ಟಿದ್ದಾರೆ 101 ಅಂತ. ಇನ್ನೇನ್ ಕೊಟ್ಟಿದ್ದಾರೆ? ಎ ಕೊಟ್ಟಿದ್ದಾರೆ. ಎಷ್ಟನೇದು? ಎ ವ್ಯಾಲ್ಯೂ 6. ಹಾಗಾದ್ರೆ ಎನ್ ಕೊಟ್ಟಿದ್ದಾರೆ ಸರ್? ಕೊಟ್ಟಿದ್ದಾರೆ. ಹೆಂಗ್ ಗೊತ್ತಾಗುತ್ತೆ ಸರ್? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 20th ಟರ್ಮ್ ಅಂತ, 20ನೇ ನಂಬರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ವಿ ಹೌ ಟು ಫೈಂಡ್ ಔಟ್ ಡಿ. ಸೊ ನನಗೆ T20 ಬೇಕು. T20ಗೆ ಫಾರ್ಮುಲಾ ಏನು? ಎ ಪ್ಲಸ್ 19D, ಅಥವಾ ನೀವು ಫುಲ್ ಫಾರ್ಮುಲಾ TN ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1D ಬರೀಬಹುದು. ಸೊ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ 6, 19, T20 ಕೊಟ್ಟಿದ್ದಾರೆ ದಟ್ ಈಸ್ 101, ದೆನ್ 19 ಇಂಟು ಡಿ 19D. ಈ 6ನ ಈ ಕಡೆ ಶಿಫ್ಟ್ ಮಾಡಿದ್ರೆ 95 ಬರುತ್ತೆ. ದೆನ್ ಈಸ್ ಈಕ್ವಲ್ ಟು 19D. ಸೊ ಡಿ ಅಲ್ಲೇ ಇರುತ್ತೆ, 19 ಇಲ್ಲಿ ಶಿಫ್ಟ್ ಮಾಡಿದಾಗ 95 ಡಿವೈಡೆಡ್ ಬೈ 19 ದಟ್ ಈಸ್ 5. ಹಾಗಾದ್ರೆ ಡಿ ವ್ಯಾಲ್ಯೂ ಎಷ್ಟು? 5. ಸೊ ದಟ್ ಈಸ್ ಯುವರ್ ಆನ್ಸರ್. ಈ ಕ್ವಶನ್ಗೆ ಆನ್ಸರ್ ವಿಲ್ ಬಿ 5. ಅರ್ಥ ಆಯ್ತಲ್ವಾ? ಸೊ ಲೈಕ್ ದಿಸ್ ವಿ ಕ್ಯಾನ್ ಸಾಲ್ವ್ ದಿಸ್ ಕ್ವಶನ್. ಅದೇ ಥರ ಈ ಕ್ವಶನ್ ನೋಡಿ ಏನಿದೆ ಅಂತ, ಅದೇ ಥರ ಇದೆ. An AP has 25 terms.
ಎ ಪಿ ಯಲ್ಲಿ 25 ಟರ್ಮ್ ಇದೆ. ಇಟ್ಸ್ ಲಾಸ್ಟ್ ಟರ್ಮ್ ಈಸ್ 314. ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ 314 ಅಂಡ್ ಇಟ್ಸ್ ಕಾಮನ್ ಡಿಫರೆನ್ಸ್ ಈಸ್ 12. ಕಾಮನ್ ಡಿಫರೆನ್ಸ್ ಕೊಟ್ಟಿದ್ದಾರೆ 12. ಫೈಂಡ್ ದಿ ಫಸ್ಟ್ ಟರ್ಮ್. ಫಸ್ಟ್ ಟರ್ಮ್ ನ ನೀವೇ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಟರ್ಮ್ ನ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಟಿ ಎನ್ ಕೊಟ್ಟಿದ್ದಾರೆ. ಟಿ ಎನ್ ಎಷ್ಟು 314 ಕೊಟ್ಟಿದ್ದಾರೆ. 25 ಟರ್ಮ್ ಇದೆ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನು 24D. ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ ದಟ್ ಈಸ್ 12. ಓಕೆ, ದಟ್ ಈಸ್ 12. 24 into 12 ಮಾಡಿದಾಗ ಎಷ್ಟು ಬರುತ್ತೆ? 24 12s. How to multiply? 240 plus 48, 268. Then A is plus 268. 240 plus 48. So 288. So not 68, 88. Because ಇದನ್ನ multiplication ಮಾಡೋದಕ್ಕೆ 20 plus 4. Okay, ಇದನ್ನ. So that is 12. 12 into 20, 240 plus 12 2s are 24 ಅಲ್ವಾ? 240. 12 4s are 48. 240 plus 48, 288. ಅದನ್ನ 314. ಈಗ ಎ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದ್ರೆ 314 minus 288. So 12 plus 14, that is 26. ಅಗೇನ್ ಸಬ್ಟ್ರಾಕ್ಷನ್ ಮಾಡೋದು ಹೇಗೆ ನೋಡಿ. ಸಬ್ಟ್ರಾಕ್ಷನ್ ಮಾಡೋದು ಹೇಗೆ? ಮೋಸ್ಟ್ ಆಫ್ ದೆಮ್ ಇದನ್ನೇ ಡಿಫಿಕಲ್ಟ್ ಆಗಿ ಫೀಲ್ ಆಗ್ತಾ ಇರ್ತೀರ. 240 ನಲ್ಲಿ 288 ಸಬ್ಟ್ರಾಕ್ಷನ್ ಯಾವ ತರ ಮಾಡಬೇಕು ಅಂದ್ರೆ, ಒಂದು ನಂಬರ್ನ ಅಸ್ಯೂಮ್ ಮಾಡ್ಕೊಳ್ಳಿ. ಯಾವ ನಂಬರ್ನ ಅಸ್ಯೂಮ್ ಮಾಡ್ಕೊಳ್ಬೇಕು? ಬಿಟ್ವೀನ್ ದೀಸ್ ಟು ನಂಬರ್. ಯಾವ ನಂಬರ್ ಬೇಕಾದ್ರೂ ಅಸ್ಯೂಮ್ ಮಾಡ್ಕೊಳ್ಳಿ. ನಾನು ಯಾವ ನಂಬರ್ ಅಸ್ಯೂಮ್ ಮಾಡ್ಕೊಳ್ತೀನಿ? ಸ್ಮಾಲ್ ನಂಬರ್ನ ಫಸ್ಟ್ ತಗೊಳ್ತೀನಿ. ಅದಕ್ಕೆ ಬೇಸ್ ಅಂದ್ರೆ 100 200 300 ಈ ನಂಬರ್ಸ್. ಸೊ ಇದಕ್ಕೆ ಬೇಸ್ 300. 300ಗೆ ಕಡಿಮೆ ಎಷ್ಟಿದೆ ಅಂದ್ರೆ 12 ಕಡಿಮೆ ಇದೆ. 300 ಕಂಪೇರ್ ಮಾಡಿದ್ರೆ ಇದು 14 ಜಾಸ್ತಿ ಇದೆ. ಇವೆರಡು ಆಡ್ ಮಾಡಿ. 14 plus 12, 26. ಸಬ್ಟ್ರಾಕ್ಷನ್ಗೆ ಇದು ಬೆಸ್ಟ್ ಅಪ್ರೋಚ್. ಅರ್ಥ ಆಯ್ತಲ್ವಾ? ಬೆಸ್ಟ್ ಅಪ್ರೋಚ್ ವಿಲ್ ಬಿ ಡಿಫರೆನ್ಸ್ ನ ಆಡ್ ಮಾಡೋದು. ಸೊ ಯುವರ್ ಆನ್ಸರ್ ವಿಲ್ ಬಿ 26. ಹಾಗಾದ್ರೆ ಫಸ್ಟ್ ಟರ್ಮ್ ಏನು ಅಂದ್ರೆ ಈ ಕ್ವಶನ್ ಅಲ್ಲಿ ಫಸ್ಟ್ ಟರ್ಮ್ ವಿಲ್ ಬಿ 26. ದಟ್ ಈಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್, ದ ಫಿಫ್ತ್ ಟರ್ಮ್ ಆಫ್ ಅನ್ ಎಪಿ. ಫಿಫ್ತ್ ಟರ್ಮ್ ಅವರೇ ಕೊಟ್ಟಿದ್ದಾರೆ ಅಂದ್ರೆ T5 ಕೊಟ್ಟಿದ್ದಾರೆ. T5 ಎಷ್ಟು 16 ಅಂಡ್ ದಿ ನೈನ್ತ್ ಟರ್ಮ್ ಅವರೇ ಕೊಟ್ಟಿದ್ದಾರೆ. ದೆನ್ ಫೈಂಡ್ ದಿ ಸೆವೆಂತ್ ಟರ್ಮ್ ಅಂತ ಹೇಳಿದ್ದಾರೆ. ನೋಡೋಣ ಏನೇನು ಕೊಟ್ಟಿದ್ದಾರೆ ಅಂತ. T5 is equal to A plus 4D ಅಂತ ಗೊತ್ತು ನಮಗೆ. ಅದೇ ತರ T9 is equal to A plus 8D ಅಂತ ಗೊತ್ತು. ಸೊ ವಿ ಹ್ಯಾವ್ ಟು ಡೂ ದಿಸ್. ಇವೆರಡು ಈಕ್ವೇಶನ್ ಸಬ್ಟ್ರಾಕ್ಷನ್ ಮಾಡಿದ್ರು ನಿಮಗೆ ಒಂದು ಕಾನ್ಸೆಪ್ಟ್ ಬರುತ್ತೆ. ಟ್ರೈ ಮಾಡೋಣ. ಈಗ ಇವೆರಡು ಸಬ್ಟ್ರಾಕ್ಷನ್ ಮಾಡಿದ್ರೆ ಏನ್ ಬರುತ್ತೆ ನೋಡಿ. ಇಫ್ ಯು ಡೂ ಇಟ್ ಸಬ್ಟ್ರಾಕ್ಷನ್, T9 minus T5 ಬರುತ್ತೆ. ಸೊ ಫೈಂಡ್ ದಿ ಸೆವೆಂತ್ ಟರ್ಮ್ ಕೇಳಿದ್ದಾರೆ. T9 minus T5 ಎ ಕ್ಯಾನ್ಸಲ್ ಆಗಿ 8D minus 4D ಗೊತ್ತಾಗುತ್ತೆ. ದೆನ್ ಯು ಕ್ಯಾನ್ ಫೈಂಡ್ ಔಟ್. ಸೊ ಫಿಫ್ತ್ ಟರ್ಮ್ ಆಫ್ ಎ ಪಿ ಕೊಟ್ಟಿದ್ದಾರೆ. ನೈನ್ತ್ ಫಿಫ್ತ್ ಟರ್ಮ್ ಎಷ್ಟು ಕೊಟ್ಟಿದ್ದಾರೆ? ವಿಲ್ ರೈಟ್ ಇಟ್. ಫಿಫ್ತ್ ಟರ್ಮ್ 16 ಕೊಟ್ಟಿದ್ದಾರೆ. ಇಸ್ ಈಕ್ವಲ್ ಟು ಎ. ಅವಾಗ ಡಿ ಸಿಗುತ್ತೆ. ಡಿ ಇಂದ ನೀವು ಎ ನ ಫೈಂಡ್ ಔಟ್ ಮಾಡ್ಬೋದು. ಅದೇ ತರ ನೈನ್ತ್ ಟರ್ಮ್ ಕೊಟ್ಟಿದ್ದಾರೆ 22 is equal to A plus 8D. ನಾನು ಈಕ್ವೇಶನ್ 2 ಮೈನಸ್ ಈಕ್ವೇಶನ್ 1 ಮಾಡ್ತೀನಿ. ಅಂದ್ರೆ ಬಿಗ್ ನಂಬರ್ ಇಂದ ಸ್ಮಾಲ್ ನಂಬರ್ ಸಬ್ಟ್ರಾಕ್ಟ್ ಮಾಡಿದ್ರೆ ಹೇಗಾದ್ರೂ ಮಾಡೋದು ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಎ ಗೆಟ್ ಕ್ಯಾನ್ಸಲ್ ಸಬ್ಟ್ರಾಕ್ಟ್ ಮಾಡಿದಾಗ 8D ಅಲ್ಲಿ 4D ಹೋದ್ರೆ ಇದು ಸಬ್ಟ್ರಾಕ್ಷನ್ ಆಗಿರುತ್ತೆ. ದಟ್ ವಿಲ್ ಬಿ 4D ಬರುತ್ತೆ. is equal to 22 ಅಲ್ಲಿ 16 ಸಬ್ಟ್ರಾಕ್ಷನ್ ಮಾಡಿದ್ರೆ ದಟ್ ವಿಲ್ ಬಿ 22 16 4 plus 2 6 ಬರುತ್ತೆ. ಹಾಗಾದ್ರೆ ಡಿ ವ್ಯಾಲ್ಯೂ is equal to 1.5 ಬರುತ್ತೆ. ಡಿ ವ್ಯಾಲ್ಯೂ ಎಷ್ಟು ಬಂತು? 1.5 ಬರುತ್ತೆ. ಸೊ ಇಸ್ ಇಟ್ ಕ್ಲಿಯರ್? ಸೊ ಡಿ ವ್ಯಾಲ್ಯೂ 1.5 ಬಂದಾದ್ಮೇಲೆ ಏನ್ ಫೈಂಡ್ ಔಟ್ ಮಾಡಬೇಕಾಗಾದ್ರೆ ಅಂದ್ರೆ ನಾನು ಫೈಂಡ್ ಔಟ್ ಮಾಡಬೇಕು ಸೆವೆಂತ್ ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಸೆವೆಂತ್ ಟರ್ಮ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಅಂದ್ರೆ ಇನ್ನೊಂದು ಏನ್ ಬೇಕು? ಎ ವ್ಯಾಲ್ಯೂ ಬೇಕು. ಎ ವ್ಯಾಲ್ಯೂ ಬೇಕು ಅಂದ್ರೆ ಈ ಈಕ್ವೇಶನ್ ಅದು ತಗೊಳ್ಳಿ, ಈ ಈಕ್ವೇಶನ್ ಅದು ತಗೊಳ್ಳಿ, ನಿಮ್ಮ ಇಷ್ಟ. ಅವಾಗ ಎ ವ್ಯಾಲ್ಯೂ ಬರುತ್ತೆ. ಸಪೋಸ್ ಈ ಈಕ್ವೇಶನ್ ಅಲ್ಲಿ ಬರೆದ್ರೆ 16 ಈಕ್ವಲ್ ಟು ಎ ಇನ್ ಪ್ಲಸ್ 4 into 1.5 ದಟ್ ಈಸ್ 6. ಯಾಕಂದ್ರೆ 4 into 1.5 6 ಈ ಕಡೆ ಬಂದ್ರೆ ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು 10. ಈಗ ಎ ವ್ಯಾಲ್ಯೂ ಗೊತ್ತಾಯ್ತು, ಡಿ ವ್ಯಾಲ್ಯೂ ಗೊತ್ತಾಯ್ತು. ಎಷ್ಟನೇ ಟರ್ಮ್ ಬೇಕಾದ್ರೂ ಫೈಂಡ್ ಔಟ್ ಮಾಡ್ಬೋದು. ಸೆವೆಂತ್ ಟರ್ಮ್ ಬೇಕು ನಂಗೆ. T7 ಬೇಕು. T7 ಅಂದ್ರೆ A plus 6D. A plus 6D. ಎ ವ್ಯಾಲ್ಯೂ ಎಷ್ಟು? 10. 6D 6 into 1.5 that is 6 ನ 1.5 ಮಲ್ಟಿಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ 9. 6 into 1.5 ಮಲ್ಟಿಪ್ಲೈ ಮಾಡಿದಾಗ 10 plus 9 ಎಷ್ಟಾಗುತ್ತೆ? 19. ಸೊ ಈ ಕ್ವಶನ್ಗೆ ಆನ್ಸರ್ ಏನಾಗುತ್ತೆ? 19 is the answer for this question. I hope everyone is clear. ಅರ್ಥ ಆಯ್ತಲ್ವ ಎಲ್ಲರಿಗೂ? ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ಜಸ್ಟ್ ಕಾಮೆಂಟ್ ಮಾಡಿ ಅರ್ಥ ಆಗಿದ್ರೆ ಈ ಕಾನ್ಸೆಪ್ಟ್. ಸೊ ಅಗೈನ್ ಫಸ್ಟ್ ಎರಡು ಈಕ್ವೇಶನ್ ಕೊಡ್ತಾರೆ. ಈಕ್ವೇಶನ್ ಕೊಟ್ಟಾಗ ಈ ಫಾರ್ಮೆಟ್ ಅಲ್ಲಿ ಬರ್ಕೊಳ್ಬೇಕು. ಇದು ವ್ಯಾಲ್ಯೂ ಈ ವ್ಯಾಲ್ಯೂ ಗೊತ್ತಾಯ್ತು. ಸಬ್ಟ್ರಾಕ್ಷನ್ ಮಾಡಿದ್ರೆ ನಿಮಗೆ ಡಿ ಸಿಗುತ್ತೆ. ಇಲ್ಲಿ ಎ ಕ್ಯಾನ್ಸಲ್ ಆಗುತ್ತೆ.
ಡಿ ಸಿಗುತ್ತೆ. ಡಿ ಸಿಕ್ಕಾದ್ಮೇಲೆ ಯಾವುದೋ ಒಂದು ಈಕ್ವೇಶನ್, ಲೀನಿಯರ್ ಈಕ್ವೇಶನ್ ಕಾನ್ಸೆಪ್ಟ್, ಬೇಸಿಕ್ಲಿ ಲೀನಿಯರ್ ಈಕ್ವೇಶನ್ ಸಾಲ್ವ್ ಮಾಡ್ತಿದ್ರ. ಡಿ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ವ್ಯಾಲ್ಯೂ ಸಿಗುತ್ತೆ. ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಗೊತ್ತಿದ್ರೆ ಎಷ್ಟನೇ ಟರ್ಮ್ ಬೇಕಾದರೂ ನೀವು ಫೈಂಡ್ ಔಟ್ ಮಾಡಬಹುದು. ನೋಡೋಣ ಇಲ್ಲಿ ಫೈಂಡ್ ದಿ nth ಟರ್ಮ್ ಆಫ್ ದಿ ಸೀಕ್ವೆನ್ಸ್ ಅಂದ್ರೆ ಟಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಸಿಂಪಲ್ ಏನು ಕೇಳಿದರೆ nth ಟರ್ಮ್ ಆಫ್ ದಿ ಸೀಕ್ವೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ 5 ಇದೆ, 2 ಇದೆ, -1 ಇದೆ, nth ಟರ್ಮ್ ನ ಫೈಂಡ್ ಔಟ್ ಮಾಡಬೇಕು. ಜಸ್ಟ್ nth ಟರ್ಮ್ ನ ಫೈಂಡ್ ಔಟ್ ಮಾಡೋದು ಹೇಗೆ, ಜಸ್ಟ್ ಆಲ್ರೆಡಿ ವಿ ನೋ ದಟ್ ಈಸ್ ಹೌ ಟು ಫೈಂಡ್ ಔಟ್ nth ಟರ್ಮ್. ಸೊ nth ಟರ್ಮ್ ಗೆ ಫಾರ್ಮುಲಾ Tn is equal to a plus n minus 1d. ಎನ್ನ ಎನ್ ಆಗಿ ಇಟ್ಕೊಳ್ಳಿ, ಬಿಕಾಸ್ ಆಪ್ಷನ್ಸ್ ಹಾಗೆ ಇದೆಯಲ್ವಾ, ಹಾಗೆ ಇಟ್ಕೊಳ್ಳಿ. ಎ ವ್ಯಾಲ್ಯೂ 5 ಪ್ಲಸ್. ಸೊ ಔ ಟು ಫೈಂಡ್ ಔಟ್ ಡಿ, ಅದು ಇಂಪಾರ್ಟೆಂಟ್. ಡಿ ನ ಫೈಂಡ್ ಔಟ್ ಮಾಡೋದಾಗೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಮಾಡಬೇಕು. T2 ಮೈನಸ್ T1. ಡಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ ಯಾವಾಗಲೂ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಮಾಡಬೇಕು. ಅಂದ್ರೆ 2 ಮೈನಸ್ 5 ದಟ್ ಈಸ್ -3. ಡಿ ವ್ಯಾಲ್ಯೂ ಇಸ್ ಈಕ್ವಲ್ ಟು -3. ಹಾಗಾದ್ರೆ n ಮೈನಸ್ 1, ಡಿ ವ್ಯಾಲ್ಯೂ ಇಸ್ -3. ಹಾಗಾದ್ರೆ 5 ಪ್ಲಸ್ n -3 -3n ಆಗುತ್ತೆ, +3 ಆಗುತ್ತೆ. ದೆನ್ ಇಟ್ ವಿಲ್ ಬಿ 8 -3n. ಹಾಗಾದ್ರೆ Tn ಫಾರ್ಮುಲಾ, Tn ಏನಾಗುತ್ತೆ ಅಂದ್ರೆ 8 -3n. ಸೊ 8 -3n, ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಅರ್ಥ ಆಯ್ತಲ್ವಾ? ಸೊ ಲೈಕ್ ದಿಸ್ ವಿಲ್ ಸಾಲ್ವ್ ದಿಸ್ ಕ್ವಶನ್. ಸೊ ಈ ಫಾರ್ಮ್ಯಾಟ್ ಗೊತ್ತಿರಬೇಕು, ದಟ್ ವಿ ಕ್ಯಾನ್ ಸಾಲ್ವ್ ಇಟ್. ಅದೇ ತರ ಇಲ್ಲಿ ವಾಟ್ ಈಸ್ ದ 11th ಟರ್ಮ್ ಆಫ್ ದಿ ಎ ಪಿ, ಈ ತರ ಇಕ್ವೇಶನ್ ಕೊಟ್ಬಿಟ್ಟು 11th ಟರ್ಮ್ ಕೇಳಿದ್ದಾರೆ. ನಮ್ಗೆ ಆಲ್ರೆಡಿ ಏನೇನು ಫೈಂಡ್ ಔಟ್ ಮಾಡ್ಬೋದು ಇಲ್ಲಿ ನಾನು. 11th ಟರ್ಮ್ ಅಂದ್ರೆ ಏನಂತ ಬರೀತಾರೆ, ಡೈರೆಕ್ಟ್ಲಿ a ಪ್ಲಸ್ 10d ಅಂತ ಬರೀತಾರೆ. ಕರೆಕ್ಟಾ? a ಪ್ಲಸ್ 10d ಅಂತ ಬರೀತಾರೆ. ಎ ವ್ಯಾಲ್ಯೂ ಗೊತ್ತು 2, ಡಿ ವ್ಯಾಲ್ಯೂ ಗೊತ್ತಾಗುತ್ತೆ 6 ಮೈನಸ್ 2. 6 ಮೈನಸ್ 2 ಎಷ್ಟು ಬರುತ್ತೆ, 4. ಅಥವಾ ಈ ಟರ್ಮ್ ಬೇಕಾದ್ರೂ ಮಾಡಿ, ಯಾವುದೇ ಟರ್ಮ್ ಬೇಕಾದ್ರೂ ಮಾಡಿ ನೀವು. ಓಕೆ, ಯಾವುದೇ ಟರ್ಮ್ ಬೇಕಾದ್ರೂ ಮಾಡಿ. ಸೊ ಅದೇ ಆನ್ಸರ್ ಬರುತ್ತೆ ಡಿ, 10 ಇಂಟು 4. ಹಾಗಾದ್ರೆ 2 ಪ್ಲಸ್ 10 4s 40. ಸೊ ಆನ್ಸರ್ ವಿಲ್ ಬಿ 42. ಸೊ ಈ ಕ್ವಶನ್ಗೆ ಆನ್ಸರ್ ಏನಾಗುತ್ತೆ ಅಂದ್ರೆ 42 ಆಗುತ್ತೆ. ದಟ್ ಈಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಅದೇ ತರ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ 10th ಟರ್ಮ್? ಅದೇ ಕ್ವಶನ್, ಸೇಮ್ ಕ್ವಶನ್. ಐ ಹೋಪ್ ಯು ಕ್ಯಾನ್ ಸಾಲ್ವ್ ಇಟ್, ಬಟ್ ಇನ್ನೊಂದು ಸರಿ ತೋರಿಸ್ತೀನಿ. ನೆಕ್ಸ್ಟ್ ಫಾರ್ಮ್ಯಾಟ್ಗೆ ಹೋಗೋಣ. ಸೊ Tn ಇಸ್ ಈಕ್ವಲ್ ಟು 10th ಟರ್ಮ್ ಅಂದ್ರೆ ನಾನು ಏನಂತ ಬರೀತೀನಿ, a ಪ್ಲಸ್ 9d ಅಂತ ಬರೀತೀನಿ. ಎ ವ್ಯಾಲ್ಯೂ ಗೊತ್ತಾಯ್ತು 2 ಪ್ಲಸ್ 7 ಮೈನಸ್ 2 ದಟ್ ಈಸ್ 5. 9 5s 45. 45 ಪ್ಲಸ್ 2 ದಟ್ ಈಸ್ ಆನ್ಸರ್ ವಿಲ್ ಬಿ 47. ಈ ಕ್ವಶನ್ಗೆ ಆನ್ಸರ್ ಏನು ಬರುತ್ತೆ, 47 ಬರುತ್ತೆ. ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ತಿದೆಯಲ್ವಾ? ಸೊ ವಿ ಆರ್ ಸ್ಟಾರ್ಟೆಡ್ ನ್ಯೂ ಬ್ಯಾಚ್. ಓಕೆ, ನ್ಯೂ ಬ್ಯಾಚ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ದಿಸ್ ಈಸ್ ಅ ಎಕ್ಸಾಕ್ಟ್ ನ್ಯೂ ಬ್ಯಾಚ್ ಡೀಟೇಲ್. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ನೀವು ಜಾಯ್ನ್ ಆಗ್ಬೋದು ಈ ಬ್ಯಾಚ್ಗೆ. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಡೀಟೇಲ್ ಆಲ್ ಸಿಲೆಬಸ್ ನಿಮಗೆ, ಮತ್ತೆ ಟೆಸ್ಟ್ ಸೀರೀಸ್ ಎರಡೂ ಸಿಗುತ್ತೆ. ಓಕೆ.